ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆ್ಯಂಡ್ ಸೂಪರಾಗಿ ಮೊಟ್ಟೆ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿದೆ ಈ ವಿಡಿಯೋ. ಫಸ್ಟ್ ಏನು ಮಾಡಿ ಅಂದರೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಒಂದು ಸ್ವಲ್ಪ ಫ್ರೈ ಮಾಡಾದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕಿ ಆ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಬೋದು. ಮನೇಲಿ ಜಾಸ್ತಿ ಸಾಮಾನಿಲ್ಲ ಆದರೂ ಕೂಡ ಏನು ಮಾಡ್ಕೊಳ್ಳೋದು, ಮೊಟ್ಟೆಗಳಿದ್ದಾವೆ ಅಂತ ಅಂದಾಗ ನೀವು ಆರಾಮಾಗಿ ಮೊಟ್ಟೆ ಪಲ್ಯನ ಮಾಡ್ಕೋಬೋದು. ಟೇಸ್ಟು ನಾರ್ಮಲಾಗಿ ಚೆನ್ನಾಗೇ ಇರುತ್ತೆ. ಇನ್ನು ಮೊಟ್ಟೆ ಪಲ್ಯ ಅಂದರೆ ಅದು ಇದು ಈ ಮಸಾಲ ಆ ಮಸಾಲ ಹಾಕಿದ್ರೇ ಚೆನ್ನಾಗಾಗುತ್ತೆ ಅನ್ನೋದೇನಿಲ್ಲ. ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೂ ಕೂಡ ಸಖತ್ತಾಗೆ ಆಗುತ್ತೆ. ಆಮೇಲೆ ಮೊಟ್ಟೆಗಳನ್ನ ನಿಮಗೆ ಎಷ್ಟು ಬೇಕು, ನೀವೆಷ್ಟು ಕ್ವಾಂಟಿಟಿ ತಿಂತೀರಾ ಅನ್ನೋದ್ರ ಮೇಲೆ ನೀವು ಇದನ್ನು ಹಾಕೋಬೋದು. ಸೊ ನಿಮ್ಗೆ ಎಷ್ಟು ಮೊಟ್ಟೆಗಳು ಬೇಕೋ ಅಷ್ಟು ಮೊಟ್ಟೆಗಳನ್ನ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ತಿರುಗೋದ್ರಲ್ಲಿ ಮೇಯ್ನ್ ಟೆಕ್ನಿಕ್ ಇದೆ ಆಯಿತಾ. ಇದನ್ನು ಕಂಪ್ಲೀಟಾಗಿ ಫುಲ್ಲು ತಿರುಗಲೂಬಾರ್ದು ಅಥವಾ ಹಾಗೇನೂ ಬಿಟ್ಬಿಡಬಾರ್ದು. ಆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನಿದೆ ಅದ್ರ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಆಗೋ ಥರ ಇದನ್ನು ತಿರುಗಿ ಅದ್ರ ಮೇಲೆ ಒಂದು ತಟ್ಟೆನ ಕ್ಲೋಸ್ ಮಾಡಿಬಿಡಿ. ಹಾಗೂ ಇದನ್ನು ಸಿಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ತೋರಿಸ್ತೀನಿ ನೋಡಿ. ಎಸ್, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಕ್ಲೋಸ್ ಮಾಡಬೇಕು. ಹಾಗೆ ಇದನ್ನು 5ರಿಂದ 10 ನಿಮಿಷ ಆದಮೇಲೆ ಇದನ್ನು ಪ್ಲೇಟ್ನ ಓಪನ್ ಮಾಡಿ ನಾವು ಇದನ್ನು ತಿರುಗ್ತಾ ಇರಬೇಕು. ಏಕೆಂದರೆ ಕೆಳಗಡೆ ಇದು ಸೀದು ಹೋಗಬಾರ್ದು ಮತ್ತು ಎಷ್ಟು ಬೆಂದಿದೆ ಅನ್ನೋ ಐಡಿಯಾ ಕೂಡ ನಮಗೆ ಬರುತ್ತೆ. ಆದ್ದರಿಂದ ನಾವು ಇದನ್ನು 5ರಿಂದ 10 ನಿಮಿಷ ಆಗ್ತಾ ಇದ್ದಂಗೆ ಇದನ್ನು ತಿರುಗ್ತಾ ಇರಬೇಕು. ಸೊ ಈಗ ನೋಡಿ, ನಾವು ಆಲ್ಮೋಸ್ಟ್ ಇದನ್ನು ಲಾಸ್ಟ್ ಟೈಮ್ ತಿರುಗುವಾಗ ಈ ಥರ ಬಿಡಿ 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 ಥರ ಆಗಿರುತ್ತೆ. ಸೊ ವಿತೌಟ್ ಮಚ್ ಇಂಗ್ರೀಡಿಯೆಂಟ್ಸ್ ಹೇಗೆ ಒಂದು ಮೊಟ್ಟೆ ಪಲ್ಯನ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ಅನ್ನದ ಜೊತೆಗೆ ಒಂದು ಸೈಡಾಗಿ ಕೂಡ ನಾವು ನಂಚ್ಕೊಂಡು ತಿನ್ಬೋದು. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವು ಕೂಡ ಪಲ್ಯ ಮಾಡಿಕೊಂಡು ಎಂಜಾಯ್ ಮಾಡಿ.